ಇವತ್ತು ಬೆಳಗಾವಿಯಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ. ರೈತರು ನಡೆಸುವಂತಹ ಪ್ರತಿಭಟನೆ ಒಂದು ರಸ್ತೆ ಕಾಮಗಾರಿ ಆಗಬೇಕಾಗುತ್ತೆ, ಅದನ್ನು ತಡಿಬೇಕು ಅಂತ ಹೇಳಿ ರೈತರೆಲ್ಲರೂ ಕೂಡ ಪ್ರತಿಭಟನೆಗೆ ಧುಮುಕ್ತಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಳಗಾವಿಯ ಹಲಗಾ ಮಚ್ಚೆ ರಸ್ತೆಗೆ ರೈತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು, ರಸ್ತೆ ಕಾಮಗಾರಿಯನ್ನು ವಿರೋಧಿಸಿ ಅನ್ನದಾತರು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ರೈತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ಬೆಳಗಾವಿಯ ಎಳ್ಳೂರು ಬಳಿ ನಡೀತಾ ಇದ್ದಂತಹ ಪ್ರತಿಭಟನೆ ದೃಶ್ಯಾವಳಿ ಗಮನಿಸಬಹುದು ನೀವೀಗ. ಯಾವ ರೀತಿಯಾಗಿ ಅಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಅಲ್ಲಿನ ಸ್ಥಳೀಯರು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ರೈತರನ್ನ ಯಾವ ರೀತಿಯಾಗಿ ವಶಕ್ಕೆ ಪಡೆದುಕೊಳ್ತಾರೆ ಅಂತ ಹೇಳಿ ನೋಡಿ. ಬೆಳಗಾವಿಯ ಎಳ್ಳೂರು ಬಳಿ ನಡೀತಾ ಇದ್ದಂತಹ ಪ್ರತಿಭಟನೆಯ ದೃಶ್ಯಾವಳಿ ಇದು. ಬೆಳಗಾವಿ ಗ್ರಾಮೀಣ ಠಾಣಾ ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಳ್ತಾರೆ ನೋಡಿ. ನೋಡಿ ಅಲ್ಲಿ ಯಾವ ರೀತಿಯಾಗಿ ರೈತ ಮಹಿಳೆಯರು ಕೂತು ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ. ಬೇಡ, ಯಾವುದೇ ಕಾರಣಕ್ಕೂ ಕೂಡ ರಸ್ತೆ ಕಾಮಗಾರಿ ಮಾಡೋದಕ್ಕೆ ಹೋಗಬೇಡಿ, ಜಮೀನುಗಳು ಹಾಳಾಗುತ್ತೆ. ಇವಾಗ ಬೆಳೆದಿರುವಂಥ ಬೆಳೆಗಳೇ ಕೈಗೆ ಫಸಲು ಕೊಡ್ತಾ ಇಲ್ಲ, ಲಾಭ ತಂದು ಕೊಡ್ತಾ ಇಲ್ಲ, ಮಳೆ ಇಲ್ಲದೆ ನೀರಿಲ್ಲದೆ ಪರದಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಜಾಗವನ್ನು ಕೂಡ ನೀವು ರಸ್ತೆಗೆ ಅಂತೇಳಿ, ರಸ್ತೆ ಕಾಮಗಾರಿಗೆ ಅಂತೇಳಿ ತೆಗೆದುಕೊಂಡ್ರೆ ನಮ್ಮ ಜೀವನ ಏನಾಗಬೇಕು ಅಂತ ಹೇಳಿ ನೋಡಿ. ಅಲ್ಲಿ ರೈತರು ಯಾವ ರೀತಿಗೆ ಕಣ್ಣೀರನ್ನು ಹಾಕ್ತಿದ್ದಾರೆ. ಇದು ಹೈಡ್ರಾಮಾ ಅಲ್ಲ, ಅವರ ನೋವು ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಕಾಮಗಾರಿಗೆ ಅಂತೇಳಿ JCBಗಳನ್ನು ಸಮೇತವಾಗಿ ಆಗಮಿಸಿರ್ತಾರೆ ಪೊಲೀಸರು, ಅಧಿಕಾರಿಗಳು. ಆ ಸಂದರ್ಭದಲ್ಲಿ ರೈತರೆಲ್ಲರೂ ಕೂಡ ಅಡ್ಡಿಪಡಿಸ್ತಾರೆ, ಪ್ರತಿಭಟನೆಗೆ ಇಳಿತಾರೆ. ಪ್ರತಿಭಟನೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಬೆಳಗಾವಿ ಗ್ರಾಮೀಣ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ.